ಸಚಿವ ಸ್ಥಾನಕ್ಕೆ ಗುಡ್ ಬೈ ಹೇಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಪ್ರಭಾವಿ ಸಚಿವ ಯಾರವರು ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ಇದು ಪೊಲಿಟಿಕಲ್ಗೆ ಸಂಬಂಧಪಟ್ಟಂತಹ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ಪ್ರಭಾವಿ ಸಚಿವ ಮಂತ್ರಿಗಿರಿಗೆ ಗುಡ್ ಬೈ ಹೇಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾರು ಆ ಪ್ರಭಾವಿ ಸಚಿವ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ. ಪ್ರಭಾವಿ ಮಿನಿಸ್ಟರ್ ಕಠೋರ ನಿರ್ಧಾರದ ಮರ್ಮವೇನು? ಕಾಂಗ್ರೆಸ್ ಹೈಕಮಾಂಡ್ಗೆ ಖಡಕ್ ಸಂದೇಶ ನೀಡಿದ್ಯಾಕೆ? ಯಾರು ಆ ಪ್ರಭಾವಿ ಸಚಿವ? ಅದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ರಿಪಬ್ಲಿಕ್ ಕನ್ನಡದ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಯಾರವರು ಅನ್ನುವಂತಹ ಪ್ರಶ್ನೆಗೆ ಸಚಿವ ಸತೀಶ್ ಜಾರಕಿಹೊಳಿ. ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮುನಿಸು ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರಿತಾ ಇತ್ತು. ಈಗ ಸಚಿವ ಸತೀಶ್ ಜಾರಕಿಹೊಳಿ ಅವರ ಡಿಮ್ಯಾಂಡ್ ಏನಂದ್ರೆ, ಸಚಿವ ಸ್ಥಾನ ಬೇಡ, ಕೊಡೋದಾದ್ರೆ ಡಿಸಿಎಂ ಪಟ್ಟ ಕೊಡಿ, ಇಲ್ಲ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನನೇ ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಆ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಎರಡು ಪ್ರಮುಖ ಪಟ್ಟದ ಮೇಲೆಯೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ಎರಡು ಹುದ್ದೆಗಳನ್ನ ನನಗೆ ಕೊಡದೆ ಹೋದ್ರೆ ಶಕ್ತಿ ಪ್ರದರ್ಶನ ಮಾಡ್ತೀನಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ರವಾನೆ ಮಾಡ್ತಿದ್ದಾರಂತೆ. ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸತೀಶ್ ಜಾರಕಿಹೊಳಿ ಅವರ ಈ ಡಿಮ್ಯಾಂಡ್ ಅನ್ನು ಒಪ್ಪಿಕೊಳ್ಳುತ್ತೆ, ಈ ಪಟ್ಟವನ್ನ ನೀಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಟ್ಟದ ಮೇಲೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಕಣ್ಣು. ಸದ್ಯ ಲೋಕೋಪಯೋಗಿ ಇಲಾಖೆ ಅಲ್ಲಿರುವಂತಹ ಬಾಕಿ ಬಿಲ್ಗಳನ್ನ ನೋಡಿದ್ರೆ ನಮ್ಮ ಸರ್ಕಾರ ಇರೋ ತನಕ ಕೂಡ ಹೊಸ ಕೆಲಸಗಳು ಯಾವುದು ಕೂಡ ಆಗಲ್ಲ, ಅಷ್ಟರ ಮಟ್ಟಿಗೆ ಬಾಕಿ ಬಿಲ್ಗಳಿದೆ. ಈ ಇಲಾಖೆಯನ್ನ ನಿರ್ವಹಿಸೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಕೊಡೋದಾದ್ರೆ ಡಿಸಿಎಂ ಪಟ್ಟಾನೇ ಕೊಡಿ, ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನನೇ ಕೊಡಿ. ಲೋಕಸಭೆ ಚುನಾವಣೆಯ ತನಕ ಕಾದು ನೋಡ್ತೀನಿ. ಚುನಾವಣೆಯ ಬಳಿಕ ಈ ಎರಡು ಪಟ್ಟ ನನಗೆ ಬೇಕೇ ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇಟ್ಟಿದ್ದಾರೆ. ಅಲ್ಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮುನಿಸು ಗುದ್ದಾಟ ಮತ್ತೊಂದು ಹಂತ ತಲುಪಿದೆ ಅಂದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಟ್ಟದ ಮೇಲೆ ಕಣ್ಣು ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ. ಒಬ್ರು ಪಕ್ಷದ ಟ್ರಬಲ್ ಶೂಟರ್, ಮತ್ತೊಬ್ರು ಕಾಂಗ್ರೆಸ್ ಪಾಳ್ಯದ ಪ್ರಭಾವಿ ನಾಯಕ, ಬೆಳಗಾವಿಯ ಪ್ರಭಾವಿ ಸಚಿವ. ಈ ಮಾತುಗಳನ್ನಾಡ್ತಾ